ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಹಲಸಿನ ಹಣ್ಣು. ಭಾನುವರ್ಮನ ತಂದೆ ವೀರವರ್ಮ ಅಂತ. ಕಾಂಚನಪುರದಲ್ಲಿ ಒಬ್ಬ ಪ್ರಸಿದ್ಧ ವ್ಯಾಪಾರಿ ಅವನು. ತುಂಬ ಶ್ರೀಮಂತ. ಅವರು ದಕ್ಷಿಣ ತುದಿಯಲ್ಲಿದ್ದಂತಹ ಮಂಗಳಾಪುರದಿಂದ ಸಾಮಾನನ್ನ ತರಿಸಿ ವ್ಯಾಪಾರ ಮಾಡ್ತಿದ್ದಂಥವ್ರು. ಈ ವ್ಯಾಪಾರ ಅನೇಕ ವರ್ಷಗಳಿಂದ ನಡೀತಾ ಇತ್ತು. ಪ್ರತಿ ಸರಿನೂ ಸ್ವತಃ ವೀರವರ್ಮರೇ ಬಂದು ಸರಕನ್ನ ತಗೊಂಡು ಹೋಗ್ತಾ ಇದ್ರು. ಇತ್ತೀಚೆಗೆ ಭಾನುವರ್ಮ ಬೆಳೆದು ದೊಡ್ಡವನಾಗಿದ್ದ ಅವನ ಮಗ. ಅವನು ಯಾವತ್ತೂ ಊರನ್ನ ಬಿಟ್ಟು ಹೋಗೇ ಇರಲಿಲ್ಲ. ಅದಕ್ಕೋಸ್ಕರ ಅವನು ತಂದೆಗೆ, ಅಪ್ಪ, ನಾನು ದಕ್ಷಿಣ ದೇಶವನ್ನ ನೋಡಿಲ್ಲ, ಕಡಲಿನ ಚಿತ್ರವನ್ನ ನೋಡಿದ್ದೇನೆ ಹೊರತು ನಿಜವಾದ ಕಡಲನ್ನ ನಾನು ನೋಡಿಲ್ಲ. ಈ ಸಾರಿ ನಿಮ್ಮ ಬದಲು ನಾನೇ ಹೋಗಿ ಬರಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ತಂದೆ ಏನು ಹೇಳ್ತಾನೆ, ಮಗು, ಪರಸ್ಥಳ ಜೋಪಾನ, ನೀನು ನನ್ನ ಸ್ನೇಹಿತನ ಮನೆ ಇದೆ, ಅಲ್ಲೇ ನೀನು ಉಳ್ಕೋ ಅಂತಂದ್ಬಿಟ್ಟು ಮಗನನ್ನ ಕಳಿಸ್ಕೊಡ್ತಾನೆ. ಭಾನುವರ್ಮ ಸಂತೋಷದಿಂದ ಮಂಗಳಾಪುರಕ್ಕೆ ಬರ್ತಾನೆ. ವೀರವರ್ಮನ ಸ್ನೇಹಿತರು ಅವನನ್ನ ತುಂಬಾ ಗೌರವದಿಂದ ಬರಮಾಡಿಕೊಂಡು, ಅವ್ರ ಮನೆ ಪಕ್ಕದಲ್ಲೇ ಹತ್ತಿಯ ಅಂಗಡಿ ಇರುತ್ತೆ. ಅದಕ್ಕೆ ಅಟ್ಯಾಚ್ ಆಗಿರುವಂತ ಒಂದು ಕೋಣೆ ಇರುತ್ತೆ. ಅಲ್ಲಿ ಕೋಣೆ ಇರುತ್ತೆ. ಅವ್ರು ಹೇಳ್ತಾರೆ, ಭಾನುವರ್ಮ, ನೀನ್ ಈ ಕೋಣೆಯಲ್ಲಿರೋ, ಊಟ ತಿಂಡಿಗೆ ನಮ್ಮ ಮನೆಗೆ ಬಾ ಅಂತಂದ್ಬಿಟ್ಟು, ಅಂದ್ರೆ ಉಳ್ಕೊಳ್ಳೋದಕ್ಕೆ ಅಲ್ಲಿರು, ಊಟ ತಿಂಡಿಗೋಸ್ಕರ ನಮ್ಮ ಮನೆಗೆ ಬಾ ಅಂತಂದ್ಬಿಟ್ಟು ಹೇಳ್ತಾರೆ. ಭಾನುವರ್ಮ ಏನ್ ಮಾಡ್ತಾನೆ, ಊರು ನೋಡೋದಕ್ಕೆ ಹೊರಡ್ತಾನೆ. ಕಾಂಚನಾಪುರಕ್ಕೂ ಮಂಗಳಾಪುರಕ್ಕೂ ತುಂಬಾ ಅಂತರವಿರತ್ತೆ. ಹೀಗಾಗಿ ಅವನಿಗೆ ಪ್ರತಿಯೊಂದು ಕೂಡ ಆಶ್ಚರ್ಯ ಅನ್ಸುತ್ತೆ. ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಲಸಿನ ಹಣ್ಣನ್ನ ಮಾರ್ತಾ ಇದ್ದದನ್ನ ನೋಡ್ತಾನೆ. ಇದೆಂತ ಹಣ್ಣು, ಇಷ್ಟು ದೊಡ್ಡ ಹಣ್ಣು ನಮ್ಮೂರಲ್ಲಿ ನೋಡೇ ಇಲ್ವಲ್ಲ. ಏನಿದ್ರೂ ಕೂಡ ನನಗೆ ಗೊತ್ತಿರೋದು ಮಾವು, ಸೇಬು, ಸಪೋಟ ಅಂತ ಅನ್ಕೊಂಡು ಹಲಸಿನ ಹಣ್ಣನ್ನ ನೋಡ್ತಾನೆ. ಹಣ್ಣು ಹದವಾಗಿ ಮಾಗಿರುತ್ತೆ, ಹಣ್ಣಾಗಿರುತ್ತದು. ಸುವಾಸನೆ ಮೂಗಿಗೆ ಬಡಿತಾ ಇತ್ತು. ಸುಮಾರು ಭಾರವಾಗೂ ಕೂಡ ಇತ್ತು. ಭಾನುವರ್ಮ ಅದನ್ನ ಕೊಂಡ್ಕೋಬೇಕು ಅಂತಂದ್ಬಿಟ್ಟು ಬೆಲೆ ವಿಚಾರಿಸ್ತಾನೆ. ಮಾರಾಟಗಾರ ಹೇಳ್ತಾನೆ, 10 ಕಾಸು ಇದಕ್ಕೆ ಅಂತಂದ್ಬಿಟ್ಟು. 10 ಕಾಸಿಗೆ ಇಷ್ಟು ದೊಡ್ಡ ಹಣ್ಣು ಸಿಗುತ್ತೆ ಅಂತಂದ್ರೆ ತುಂಬಾ ಒಳ್ಳೆ ಬೆಲೆ ಇದು. ನಮ್ಮೂರಿನಲ್ಲಿ 10 ಕಾಸಿಗೆ ಎಷ್ಟು ಸೇಬು ಮಾವು ಬರುತ್ತೆ, ಎಷ್ಟು ಸೇಬು ಮಾವು ಬರುತ್ತೆ. ಬಹುಶಃ ಇವರಿಗೆ ವ್ಯಾಪಾರ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಭಾನುವರ್ಮ ತಡ ಮಾಡದೆ ಹಣ್ಣನ್ನ ಕೊಂಡುಕೊಂಡು ಇದನ್ನ ಹೇಗೆ ತಿನ್ಬೇಕು ಅಂತಂದ್ಬಿಟ್ಟು ಕೇಳ್ತಾನೆ. ಅವರು ಹಣ್ಣನ್ನ ಕತ್ತರಿಸಿ ಅದರ ಒಳಗಡೆ ಇರುವಂತ ತೊಳೆ ಇರುತ್ತಲ್ಲ, ಅದನ್ನ ತಿಂದು ಬೀಜವನ್ನ ಬಿಸಾಕ್ಬೇಕು ಅಂತನ್ಬಿಟ್ಟು ಮಾರಾಟಗಾರ ಹೇಳ್ತಾನೆ. ಭಾನುವರ್ಮ ತುಂಬಾ ಸಂತೋಷದಿಂದ ಭಾರವಾದಂತ ಹಲಸಿನ ಹಣ್ಣನ್ನ ಹೊತ್ಕೊಂಡು ತನ್ನ ಕೋಣೆಗೆ ಬರ್ತಾನೆ. ಕೋಣೆಯಲ್ಲಿದ್ದಂತಹ ಕತ್ತಿಯಿಂದ ಹಣ್ಣನ್ನ ಕತ್ತರಿಸಿ ಹೊನ್ನ ಬಣ್ಣದ, ಅಂದ್ರೆ ಬಂಗಾರದ ಬಣ್ಣದ ಹಣ್ಣನ್ನ ತಿಂತಾನೆ. ಅದು ಜೇನಿನಷ್ಟು ಸಿಹಿಯಾಗಿತ್ತು. ಉತ್ತಮ ಜಾತಿಯ ಕೊಬ್ಬರಿ ಹಲಸದು. ಹೊಟ್ಟೆ ತುಂಬದ ಮೇಲಷ್ಟೇ ಭಾನುವರ್ಮನಿಗೆ ತನ್ನ ಕೈ ಮೇಲೆ ಗಮನ ಬರುತ್ತೆ. ಏನಾಗತ್ತೆ ಹೇಳಿ, ಹಲಸಿನ ಹಣ್ಣನ್ನ ನಾವು ಎಣ್ಣೆಯನ್ನ ಹಚ್ಕೊಂಡು ಸುಲಿಬೇಕು, ಇಲ್ಲ ಅಂತಂದ್ರೆ ಅದರಲ್ಲಿ ಒಂದು ಅಂಟಿರುತ್ತಲ್ಲ, ಅದು ಕೈಗೆಲ್ಲ ಅಂಟ್ಕೊಂಡ್ಬಿಡತ್ತೆ. ಅವನಿಗೆ ಹೊಟ್ಟೆ ಹಸ್ದಿರತ್ತೆ, ಹಣ್ಣು ನೋಡಿ ಅವನಿಗೆ ತುಂಬಾ ಸಂತೋಷ ಆಗಿರತ್ತೆ. ಆ ಕೈ ಮೇಲೆಲ್ಲ ಗಮನನೇ ಇರೋದಿಲ್ಲ. ಅವನು ತಿಂತಾ ಇದ್ದ. ಆಮೇಲೆ ಅವನಿಗೆ ಗಮನ ಬರುತ್ತೆ. ನೋಡಿದ್ರೆ ಹಲಸಿನ ಮೇಣ ಇರುತ್ತಲ್ಲ, ಅದು ಬಟ್ಟೆ ಮೇಲೂ ಕೂಡ ಬಿದ್ದಿತ್ತು, ಮತ್ತೆ ಕೈಯಲ್ಲೆಲ್ಲ ಇತ್ತು. ಅದನ್ನ ತೆಗಿಯೋದಕ್ ಪ್ರಯತ್ನ ಮಾಡಿದಾಗ ಮೈಯೆಲ್ಲ ಮೇಣ ಮೆತ್ಕೊಳ್ಳುತ್ತೆ. ಅವನ್ಗೆ ಏನು ಮಾಡ್ಬೇಕು ಅಂತನೂ ಕೂಡ ತೋಚಲೇ ಇಲ್ಲ. ತಕ್ಷಣ ಬಚ್ಚಲ್ ಮನೆಗೆ ಹೋಗಿ ಕೈ ತೊಳ್ಕೊಳ್ತಾನೆ. ಆದ್ರೂ ಕೂಡ ಮೇಣ ಬಿಡ್ಲೇ ಇಲ್ಲ. ಮೇಣ ನೀರ್ ಹಾಕಿದ್ರೆ ಹೋಗೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ಲ. ಇದೇನಾಯ್ತಪ್ಪ ಅಂತ ಚಿಂತೆ ಮಾಡಿ ಕೆನ್ನೆಯನ್ನ ಮುಟ್ಕೊಳ್ತಾನೆ. ಮುಖ ಎಲ್ಲ ಮೇಣ ಆಯ್ತು. ಇದೇನು ಮೈ ಕೈ ಎಲ್ಲ ಮೇಣ ಆಗ್ತಾ ಇದೆ ಅಂತ ಅವನು ಗಾಬರಿ ಪಟ್ಕೊಳ್ತಾನೆ. ಅಷ್ಟ್ರಲ್ಲಿ ಅವನಿಗೆ ಅಂಗಡಿಯಲ್ಲಿದ್ದಂತ ಹತ್ತಿಯ ನೆನಪಾಗತ್ತೆ. ಆ ಮೇಣವನ್ನ ಹತ್ತಿಯಿಂದ ತೆಗಿಬಹುದು ಅಂತ ಅನ್ಕೊಂಡು ಏನೋ ಒಂದು ಉಪಾಯ ಮಾಡ್ತಾ ಇದ್ದಾನೆ ಅದನ್ನ ತೆಗಿಯೋದಕ್ಕೋಸ್ಕರ. ಸೊ ಕೋಣೆ ಪಕ್ಕದಲ್ಲೇ ಇದ್ದಂತಹ ಹತ್ತಿ ಅಂಗಡಿಯಿಂದ ಒಂದು ರಾಶಿ ಹತ್ತಿಯನ್ನ ತಂದು ಮೇಣವನ್ನ ಉಜ್ಜೋದಕ್ ಶುರು ಮಾಡ್ತಾನೆ. ಇದರಿಂದ ಏನಾಯ್ತು, ಮೇಣದ ಮೇಲೆಲ್ಲ ಹತ್ತಿ ಮೆತ್ಕೊಳ್ಳೋದಕ್ ಶುರುವಾಯ್ತು. ಆಗ ಅವನು ಹಿಮದ ಮನುಷ್ಯನ ಹಾಗೆ ಕಾಣಿಸ್ತಾನೆ. ಕನ್ನಡಿಯಲ್ಲಿ ನೋಡ್ಕೊಂಡು ಭಾನುವರ್ಮ ಇನ್ನೂ ಗಾಬರಿ ಆಗ್ತಾನೆ. ಅಷ್ಟೊತ್ತು ಕತ್ಲಾಗಿತ್ತು. ಹೊರಗಡೆ ಹೋಗೋದಕ್ಕೆ ಹೆದರಿಕೆ, ಮನೆಯವ್ರಿಗೆ ಹೇಳೋದಕ್ಕೆ ಅವನಿಗೆ ನಾಚಿಕೆ. ಮನೆ ಹಿತ್ಲಲ್ಲಿ ಹಂಡೆಯಲ್ಲಿ ಬಿಸಿ ನೀರು ಮರಳ್ತಾ ಇರೋದನ್ನ ನೋಡ್ತಾನೆ. ಬಿಸಿನೀರಿಂದ ಹೋಗ್ಬೋದೋ ಏನೋ ಅಂತ ಬಿಸಿನೀರಿಂದ ತೊಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ.
ಏನಾದ್ರೂ ಮೇಣ ಗಟ್ಟಿಯಾಗಿ ಜಿಗಣೆ ಹಾಗೆ ಕೂತಿತ್ತು. ಏನು ಮಾಡಿದ್ರು ಅದು ಬಿಡ್ತಾ ಇಲ್ಲ. ರಾತ್ರಿ ಊಟಕ್ಕೆ ಕರೆ ಬಂತು ಅವ್ರ ಮನೆಯಿಂದ. ಹಿತ್ಲಲ್ಲಿದ್ದಂತ ಭಾನುವರ್ಮ ಉತ್ತರನೇ ಕೊಡ್ಲಿಲ್ಲ. ಬಹುಶಃ ಮಲಗಿರ್ಬೋದೇನೋ ಅಂತ ಮನೆಯವರು ಕೂಡ ಸುಮ್ಮನೆ ಆಗ್ತಾರೆ. ಯಾರು ಇಲ್ಲದೆ ಇದ್ದಾಗ ತನ್ನ ಕೋಣೆಗೆ ಹೋಗಬೇಕು ಅಂತ ಅವನು ಹಿತ್ಲಲ್ಲೇ ಮರೆನಲ್ಲಿ ಕೂತ್ಕೊಂಡಿದ್ದ. ಮನೆಯವರು ರಾತ್ರಿ ಆಯ್ತು ಅಂತ ಬಾಗಿಲನ್ನು ಕೂಡ ಹಾಕೊಳ್ತಾರೆ. ಕರಾವಳಿಯ ತೀರದ ಮಳೆ ಶುರುವಾಗತ್ತೆ. ಭಾನುವರ್ಮ ಇಂಥ ಮಳೆಯನ್ನೇ ನೋಡಿರ್ಲಿಲ್ಲ ಅವನು. ಹೀಗಾಗಿ ಹೆದರ್ಕೊಂಡವನು ಮನೆಯಲ್ಲಿದ್ದ ಕುರಿ ದೊಡ್ಡಿ ಇರುತ್ತಲ್ಲ ಅದರ ಒಳಗಡೆ ಹೋಗ್ತಾನೆ. ಕುರಿಗಳ ಹಿಕ್ಕೆಯ ವಾಸನೆ ಜೊತೆಗೆ ರಾತ್ರಿ ಹೇಗಪ್ಪ ಕಳೆಯೋದು ಅಂತ ಅನ್ಕೊಳ್ತಾನೆ. ಮಧ್ಯರಾತ್ರಿಯಲ್ಲಿ ಕುರಿಯನ್ನ ಕದಿಯೋದಕ್ಕೆ ಒಬ್ಬ ಕಳ್ಳ ಬರ್ತಾನೆ. ಅವನ ಜೊತೆಗಾರರು ಚಿನ್ನವನ್ನ ಕದ್ದು ಊರ ಮಂಟಪದಲ್ಲಿ ಅಡುಗೆಗೋಸ್ಕರ ದಾರಿ ಕಾಯ್ತಾ ಇದ್ರು. ಆ ಕಳ್ಳ ಕುರಿಯ ದೊಡ್ಡಿಯಲ್ಲಿ ಬೆಳ್ಳಗೆ ದಪ್ಪಗಿರುವ ಭಾನುವರ್ಮನನ್ನ ನೋಡಿ, ಇದು ಎಲ್ಲಕ್ಕಿಂತ ದೊಡ್ಡಕ್ಕಿದೆ, ಕೊಬ್ಬಿದೆ, ಕತ್ತರಿಸ್ ತಿಂದ್ರೆ 10 ಆಳುಗಳು 2 ದಿನ ತಿನ್ನಬಹುದು. ಇದರಲ್ಲಿ ಬೇಕಾದಷ್ಟು ಬಿಳಿ ಉಣ್ಣೆ ಕೂಡ ಇದೆ. ಅಂದ್ರೆ ಅದ್ರ ಮೇಲೆ ಬಿಳಿದು ಅವನು ಹತ್ತಿಯಿಂದ ಉಚ್ಕೊಂಡಿರ್ತಾನಲ್ಲ, ಮೈಯೆಲ್ಲ ಬಿಳಿಗಿರುತ್ತಲ್ಲ, ಅದನ್ನ ಅವರು ಉಣ್ಣೆ ಅಂತ ತಿಳ್ಕೊಳ್ತಾರೆ. ಯಾರಿಗಾದ್ರೂ ಇದರ ಚರ್ಮವನ್ನ ಕೊಟ್ರೆ ದೊಡ್ಡ ಕಂಬಳಿ ಕೂಡ ಸಿಗಬಹುದು ಅಂತ ಅನ್ಕೊಂಡು ಕತ್ಲೆನಲ್ಲೇನೆ ಭಾನುವರ್ಮನನ್ನ ಹೊತ್ಕೊಂಡು ಮಂಟಪಕ್ಕೆ ಓಡ್ತಾರೆ. ಭಾನುವರ್ಮನಿಗೆ ದಿಕ್ಕೇ ತೋಚದಾಗ ಆಗ್ಬಿಡತ್ತೆ. ಮಂಟಪದಲ್ಲಿರುವಂತ ಕಳ್ಳರನ್ನ ನೋಡಿ ಭಾನುವರ್ಮ ಕಿರ್ಚಾಡೋದಕ್ ಶುರು ಮಾಡ್ತಾನೆ. ಬಿಳಿ ಕುರಿ ಮನುಷ್ಯರ ಹಾಗೆ ಕಿರ್ಚಾಡೋದನ್ನ ನೋಡಿ ಅಯ್ಯೋ ಇದು ಭೂತ ಇರಬೇಕು ಅಂತ ಅನ್ಕೊಂಡು ಚಿನ್ನವನ್ನ ಮತ್ತೆ ಕುರಿಯನ್ನ ಅಲ್ಲೇ ಬಿಟ್ಟವರು ಪರಾರಿಯಾಗ್ತಾರೆ. ಮಧ್ಯರಾತ್ರಿಯಲ್ಲಿ ಅಪರಿಚಿತ ಊರಲ್ಲಿ ಎಲ್ಲಿ ಹೋಗೋದಕ್ಕೂ ದಿಕ್ಕೇ ಗೊತ್ತಾಗದೆ ಮಂಟಪದಲ್ಲಿ ಚಿನ್ನದ ಜೊತೆನೆ ಕೂತ್ಕೊಳ್ತಾನೆ. ಮಾರನೇ ದಿನ ಬೆಳಗಿನ ಜಾವದಲ್ಲಿ ಹಾಲ್ ಮಾರೋದಕ್ಕೆ ಹೋದಂತ ಭಾನುಮತಿ ಆ ದಾರಿಯಲ್ಲಿ ಬರ್ತಾಳೆ. ವಿಚಿತ್ರ ರೂಪದ ಆದ್ರೆ ಬಿಕ್ಕಿಸ್ಕೊಂಡ್ ಅಳುವಂತ ಭಾನುವರ್ಮನನ್ನ ನೋಡಿ ಮಾತಾಡಿಸ್ತಾಳೆ. ಅಳುವಿನ ಮಧ್ಯೆ ಭಾನುವರ್ಮ ಹಲಸಿನ ಹಣ್ಣಿನ ಪ್ರತಾಪವನ್ನ ಹೇಳ್ತಾನೆ. ಅದು ಮೋಸದ ಫಲ, ಅದಕ್ಕಷ್ಟು ದೊಡ್ಡದಿದ್ರು ಕೂಡ ಸ್ವಲ್ಪ ಬೆಲೆಗೆನೆ ಸಿಕ್ತು, ಅದಕ್ಕೆ ಅದು ಮೋಸದ ಫಲ ಅಂತ ಹೇಳ್ತಾನೆ. ಅದಕ್ಕೆ ಭಾನುಮತಿ ನಗ್ತಾ ಹೇಳ್ತಾಳೆ, ಅದು ಹಾಗಲ್ಲ, ಅದನ್ನ ಕೇವಲ ಎಣ್ಣೆಯಿಂದ ತೆಗಿಬೇಕು. ಅದಕ್ಕೆ ಹಲಸಿನ ಹಣ್ಣು ಹೆಚ್ಚೋಕ್ ಮುಂಚೆನೆ ಕೈಗೆಲ್ಲ ಎಣ್ಣೆ ಸವರ್ಕೊಂಡು ಹಚ್ತಾರೆ. ನೀನು ಬೇರೆ ನಾಡಿನವನಲ್ವಾ, ಬೇರೆ ಕಡೆ ಇರುವಂಥವನು, ಬೇರೆ ಭಾಗದವನು, ಹೀಗಾಗಿ ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಸಮಾಧಾನ ಹೇಳ್ತಾಳೆ. ಆ ಹಣ್ಣು ಏನು ಮೋಸದ್ದಲ್ಲಪ್ಪ, ಅದು ಹಣ್ಣ ಇರೋದೇ ಹಾಗೆ. ಆದ್ರೆ ನಾವು ಅದನ್ನ ಕಟ್ ಮಾಡ್ಬೇಕಾದ್ರೆ ಕೈಗೆ ಮುಂಚೆನೆ ಎಣ್ಣೆ ಹಚ್ಕೋಬೇಕು ಅಂತಂದ್ಬಿಟ್ಟು ಸಮಾಧಾನ ಹೇಳ್ತಾಳೆ. ಅಲ್ಲದೆ ತನ್ನ ಮನೆಯಿಂದ ಆಳುಗಳನ್ನ ಕರೆಸಿ ಅವನಿಗೆ ಹತ್ತದಂತ ಮೇಣವನ್ನ ಎಣ್ಣೆಯಿಂದ ಅದು ನಿಧಾನವಾಗಿ ತೆಗೆಸ್ತಾಳೆ. ಭಾನುವರ್ಮ ಅವಳಿಗೆ ಕೃತಜ್ಞತೆಯನ್ನ ಹೇಳಿ ಚಿನ್ನವನ್ನ ಕೊಡೋದು ಹೋದಾಗ ಅವಳು ಹೇಳ್ತಾಳೆ, ನಮ್ಮೂರಲ್ಲಿ ಅತಿಥಿಗಳು ಅಂತಂದ್ರೆ ದೇವರ ಸಮಾನ, ಅಲ್ಲದೆ ಇದು ಕಳ್ಳರ ಸೊತ್ತು, ನೀನ್ ಇದನ್ನ ದೇವಸ್ಥಾನಕ್ಕೆ ಕೊಟ್ಬಿಡು, ನನಗ್ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಭಾನುವರ್ಮ ಕೆಲಸ ಎಲ್ಲ ಮುಗಿಸಿ ಕಾಂಚನಪುರಕ್ಕೆ ಹಿಂದಿರುಗಿ ತಂದೆಗೆ ತನ್ನ ಅನುಭವಗಳನ್ನೆಲ್ಲ ಹೇಳ್ತಾನಪ್ಪ, ದಕ್ಷಿಣ ಭಾಗದಲ್ಲಿ ಯಾವ ಹಣ್ಣು ತಿಂದ್ರೂ ಆ ಹಲಸಿನ ಹಣ್ಣನ್ನು ಮಾತ್ರ ತಿನ್ನಬಾರದು ಅಂತ ಹೇಳ್ತಾನೆ. ಅದಕ್ಕೆ ವೀರವರ್ಮ ಹೇಳ್ತಾನೆ, ಮಗು ಅದು ಹಾಗಲ್ಲಪ್ಪ, ಪ್ರತಿ ದೇಶಕ್ಕೂ ಕೂಡ ಅದರದೇ ಆದಂತ ಆಚಾರ ವಿಚಾರ ಅಪಾಯ ಉಪಾಯ ಎಲ್ಲ ಇರುತ್ತೆ. ಅದಕ್ಕೋಸ್ಕರನೇ ಪರಸ್ಥಳಕ್ಕೆ ಹೋಗ್ಬೇಕಾದ್ರೆ ಸರಿಯಾದ ಜ್ಞಾನವನ್ನು ಪಡ್ಕೊಂಡು ಹೋಗ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆಯನ್ನ ತಿಳ್ಕೊಂಡು ಹೋಗ್ಬೇಕು. ಅದಕ್ಕೆ ಜನರು ಹೇಳ್ತಾರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಸಮಾಧಾನ ಪಡಿಸ್ತಾರೆ. ಹರೇ ಕೃಷ್ಣ.